ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಕ್ಷಯ ತೃತೀಯ ಅಂದ್ರೆ ಅದೃಷ್ಟ ಅಂತಾರೆ. ಆದರೆ ಅಕ್ಷಯ ತೃತೀಯ ಇನ್ನೊಬ್ಬನ ಬಾಲಕನ ಪಾಲಿಗೆ ಸಾವು ತಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ರಿಸಲ್ಟ್ಗೆ ಕಾಯ್ತಾ ಇದ್ದ ಬಾಲಿಕ ಅಪ್ಪ ಅಮ್ಮನ ಆಸೆಯಂತೆ ಒಳ್ಳೆ ಕಾಲೇಜಿಗೆ ಸೇರಬೇಕು ಅಂದ್ಕೊಂಡಿದ್ದ. ಈ ಫೋಟೋದಲ್ಲಿ ಕಾಣುವ ಇವರಿಬ್ಬರು ಸ್ನೇಹಿತರ ಹೆಸರು ಹರ್ಷ ಮತ್ತು ಸಚಿನ್. ಶ್ರೀರಾಂಪುರಂನ ನಿವಾಸಿಗಳು. ಇತ್ತೀಚೆಗೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇದ್ರು. ಮನೆಯಲ್ಲಿ ಇದು ಏನು ಮಾಡೋದು, ಪಾರ್ಟ್ ಟೈಮ್ ಜಾಬ್ ಮಾಡೋಣ ಎಂದು ಖಾಸಗಿ ಜ್ಯುವೆಲರಿ ಶಾಪ್ ಬಗ್ಗೆ ಪ್ರಚಾರ ಮಾಡಲು ಅಕ್ಷಯ ತೃತೀಯ ಜಾಹೀರಾತಿನ ಪಾಂಪ್ಲೆಟ್ ಹಂಚಿದು ಹೋಗ್ತಾ ಇದ್ರು. 3 ದಿನಗಳಿಂದ ಕೆಲಸ ಮಾಡಿದ್ರು. 3 ದಿನಗಳು ಕೂಡ ಬಸ್ನಲ್ಲಿ ಹೋಗ್ತಾ ಇದ್ರಂತೆ. ಇಂದು ಅಕ್ಷಯ ತೃತೀಯ ಇರೋದ್ರಿಂದ ಬೇಗ ಹೋಗೋಣ ಅಂತ ಬೈಕ್ನಲ್ಲಿ ಹೋಗಿದ್ದಾರೆ. ಇದೇ ಅವರ ಕೊನೆಯ ಜರ್ನಿ ಆಗಿಬಿಟ್ಟಿದೆ. ಇಂದು ಸಚಿನ್ ಹರ್ಷ ಇಬ್ರು ಕೂಡ ಮನೆಯಿಂದ ಬೈಕ್ನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ಸುಮಾರು 6:50 ವೇಳೆಗೆ ಯಶವಂತಪುರ ಕಡೆ ಹೊರಟು ಸಿವಿ ರಾಮನ್ ಫ್ಲೈ ಓವರ್ ಅಂಡರ್ ಪಾಸ್ ಪಕ್ಕದ ಸರ್ವಿಸ್ ರಸ್ತೆ ಕಡೆ ಹೋಗಿದ್ದಾರೆ. ಈ ವೇಳೆ ಹಿಂಬದಿಯಿಂದ ಬಂದ ಹಾಲಿನ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಾಗಿದೆ. ನಿಯಂತ್ರಣ ಕಳೆದುಕೊಂಡ ಕೆಳಗೆ ಬಿದ್ದ ಹರ್ಷನ ತಲೆಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ಕೈಕಾಲು ಬೆನ್ನಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಬೆಂಗಳೂರು ಡೇರಿಯಿಂದ ನೆಲಮಂಗಲಕ್ಕೆ ಹೊರಟ ಲಾರಿ ಚಾಲಕ ನಾಗೇಶ್ ಅಪಘಾತ 10ನೇ ಕ್ಲಾಸ್ ಓದ್ತಿದ್ದ. ಇನ್ನು ಶನಿವಾರ ಏನೋ ರಿಸಲ್ಟ್ ಏನೋ ಇದೆಯಂತೆ. ಯಾರೋ ಹುಡುಗ ಏನು ಮಾಡಿದ್ದಾನೆ, ಫ್ರೆಂಡು ಇದಕ್ಕೆ ಪಾಂಪ್ಲೆಟ್ ಹಚ್ಚೋದಕ್ಕೆ 1000 ರೂಪಾಯಿ ಕೊಡ್ತಾರೆ, ಬಾ ಮನೆಗೂ ಅಂಗಡಿಗೂ ಹೋಗಿ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವನು ಯಾರೋ ಲಾರಿ ಡ್ರೈವರು ಫುಲ್ಲಾಗಿ ಕುಡಿದ್ಬಿಟ್ಟು ಬುದ್ಧಿ ಹತ್ತಿಸ್ಬಿಟ್ಟಿದ್ದಾನೆ. 10ನೇ ಕ್ಲಾಸ್ ಎಕ್ಸಾಮ್ ಬರ್ತಿತ್ತು. 10ನೇ ಕ್ಲಾಸ್ ಎಕ್ಸಾಮ್ ಸರ್ಕಲ್ಗೆ ಎಲ್ಲಿ ಹೋಗ್ತಿದ್ದವರು. ಅದೇ ಪಾಂಪ್ಲೆಟ್ ಹಚ್ಚೋದಕ್ಕೆ ಮನೆಗೆ ಹಚ್ಚೋದಕ್ಕೆ ಯಾರೋ ಕಾಸು ಕೊಡ್ತೀನಿ ಪಾಂಪ್ಲೆಟ್ ಏನೋ ಕೊಡೋದಕ್ಕೆ ಮನೆಗೆ ಕೊಡೋದಕ್ಕೆ ಹೋಗಿದ್ದಾನೆ. ಅವ್ನು ಲಾರಿ ಡ್ರೈವರ್ ಏನೋ ಫುಲ್ಲಾಗಿ ಕುಡಿದ್ಬಿಟ್ಟಿದ್ದಾನಂತೆ. ಕುಡಿದ್ಬಿಟ್ಟು ಹತ್ತಿಸ್ಬಿಟ್ಟಿದ್ದಾನೆ. ಎಷ್ಟು ದಿವಸದಿಂದ ಹಂಚ್ತಾ ಇದ್ರಣ್ಣ ಪಾಂಪ್ಲೆಟು? ಇವತ್ತೇನ? ಒಂದು 3-4 ದಿವಸದಿಂದ ಡೈಲಿ ಬಸ್ಸಲ್ಲಿ ಹೋಗ್ತಾ ಇದ್ರಂತೆ, ಇವತ್ತು ಗಾಡಿಯಲ್ಲಿ ಹೋದ್ರ? ಡೈಲಿ ಬಸ್ಸಲ್ಲಿ ಹೋಗ್ತಿದ್ದ, ಇವತ್ತೇ ಬೈಕಲ್ಲಿ ಹೋಗ್ತಾರೆ. ಜ್ಯುವೆಲ್ರಿ ಶಾಪ್ ಇವತ್ತು ಅಕ್ಷಯ ತೃತೀಯ ಅಂತ ಏನೋ ಹಂಚೋದಕ್ಕೇನೋ ಹೋಗಿದ್ದಾರೆ. ಪಾಂಪ್ಲೆಟು ಲಾರಿ ಅವನೇನೋ ಫುಲ್ಲಾಗಿ ಕುಡಿದ್ಬಿಟ್ಟು ಮೇಲಕ್ಕೆ ಗಾಡಿ ಇದ್ದಾನೆ. ಇನ್ನು ಘಟನೆ ಸಂಬಂಧ ಸದಾಶಿವನಗರ ಠಾಣೆಯ ಟ್ರಾಫಿಕ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದ್ದು ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದವರು ಸಚಿನ್ ಹೆಲ್ಮೆಟ್ ಧರಿಸಿದ್ದ, ಆದರೆ ಹರ್ಷ ಹೆಲ್ಮೆಟ್ ಹಾಕಿರಲಿಲ್ಲ. ಇದರಿಂದ ತಲೆಗೆ ಪೆಟ್ಟು ಮೃತಪಟ್ಟಿರೋ ಶಂಕೆ ಇದೆ. ಇನ್ನು ಲಾರಿ ಚಾಲಕ ಕುಡಿದು ಡ್ರೈವಿಂಗ್ ಮಾಡಿದ್ದಾನೆ ಅನ್ನೋ ಅನುಮಾನ ಇದ್ದು ಪೊಲೀಸರು ಮೆಡಿಕಲ್ ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.